ರಾಜ್ಯಕಾರಣದ ದಿಕ್ಕನ್ನೇ ಬದಲಿಸಿದೆ ಬಿಹಾರ ಚುನಾವಣಾ ಫಲಿತಾಂಶ. ಸಂಪುಟ ಪುನಾರಚನೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಆದ್ರೆ ನಾಯಕತ್ವ ಬದಲಾವಣೆಯ ಬಿರುಗಾಳಿಗೆ ಬ್ರೇಕ್ ಬಿದ್ದಿದೆ. ಬಿಹಾರ ಚುನಾವಣೆ ಆದ ಬಳಿಕ ಕರ್ನಾಟಕದಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ, ಕ್ರಾಂತಿ ಆಗುತ್ತೆ, ಒಂದಷ್ಟು ಚೇಂಜಸ್ ಆಗೇ ಆಗುತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಈ ಒಂದು ಬಿಹಾರ ಚುನಾವಣೆಯ ಫಲಿತಾಂಶ ಇದೆಯಲ್ಲ, ರಾಜ್ಯಕಾರಣದ ದಿಕ್ಕನ್ನ ಬದಲಿಸಿದೆ. ಈಗ ಸಂಪುಟ ಪುನಾರಚನೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಆದ್ರೆ ಪವರ್ ಶೇರಿಂಗ್ ವಿಚಾರದಲ್ಲಿ ಈಗ ಅದು ಅಲ್ಲಿಗೆ ಸ್ಟಾಪ್ ಆಗಿದೆ. ನಾಯಕತ್ವ ಬದಲಿಸಿದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುವ ಭೀತಿ. ಅದು ಆಗಿರೋದು ಬಿಹಾರ ಚುನಾವಣಾ ಫಲಿತಾಂಶದಿಂದ. ಬದಲಾವಣೆ ಮಾಡಿದ್ರೆ ಏನಾಗತ್ತೆ ಅನ್ನೋದನ್ನ ಆ ಭಯ ಕೂಡ ಈಗ ಕಾಂಗ್ರೆಸ್ ಹೈಕಮಾಂಡ್ಗೆ ಇದೆ. ಅದೇ ಕಾರಣಕ್ಕಾಗಿ ಪಕ್ಷಕ್ಕೆ ಡ್ಯಾಮೇಜ್ ಆಗುವ ಆತಂಕ ಇದ್ದು ಸಿದ್ದರಾಮಯ್ಯ ಅವರನ್ನೇ ಮುಂದುವರಿಸುವಂತಹ ನಿರ್ಧಾರವನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡಿದೆ. 6ರಿಂದ 10 ಹೊಸ ಮುಖಗಳಿಗೆ ಇದೀಗ ಅವಕಾಶ ಸಿಗುವ ಸಾಧ್ಯತೆ ಇದೆ ಸಂಪುಟ ಪುನಾರಚನೆಯಲ್ಲಿ. ಇದೀಗ ಸಿದ್ದರಾಮಯ್ಯ ಅವರ ಕುರ್ಚಿ ಸೇಫ್ ಆಗಿದೆ. ಡಿಕೆಶಿ ಅಲರ್ಟ್ ಆಗಿದ್ದಾರೆ. ಹೈಕಮಾಂಡ್ ಅಂಗಳದಲ್ಲಿ ಇದೀಗ ಪವರ್ ಗೇಮ್. ನವದೆಹಲಿಯಲ್ಲೇ ವಾಸ್ತವ್ಯ ಹೂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನಿನ್ನೆ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ನಾಯಕರಾಗಿರುವಂತಹ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ರು. ಆಲ್ಮೋಸ್ಟ್ 45 ನಿಮಿಷಗಳ ಕಾಲ ಚರ್ಚೆ ಮಾಡಿದ್ರು. ಸಂಪುಟ ಪುನಾರಚನೆಯ ವಿಚಾರವೂ ಇತ್ತು, ಜೊತೆಗೆ ಅಧಿಕಾರ ಹಂಚಿಕೆಯ ವಿಚಾರವೂ ಕೂಡ ಚರ್ಚೆಯಾಗಿದೆ. ಇಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಬಂದ ನಂತರ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಪ್ರಯಾಣ ಬೆಳೆಸಿದ್ರು. ಮಲ್ಲಿಕಾರ್ಜುನ ಖರ್ಗೆ, ಸುರ್ಜೇವಾಲಾ ಜೊತೆ ಚರ್ಚೆ ಮಾಡಿದ್ದು ಕೆಪಿಸಿಸಿ ಕುರ್ಚಿ ಭದ್ರ ಮಾಡಿಕೊಳ್ಳೋದಕ್ಕೆ ಡಿಕೆಶಿ ಸರ್ಕಸ್ ಮಾಡ್ತಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಇದೀಗ ಈಶ್ವರ್ ಖಂಡ್ರೆ, ಸತೀಶ್ ಜಾರಕಿಹೊಳಿ ಕಣ್ಣಿಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕೃಷ್ಣ, ಒಂದ್ ಕಡೆ ಬಿಹಾರ ಚುನಾವಣಾ ಫಲಿತಾಂಶ ರಾಜ್ಯದ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆಗಳ ಕಾರಣ ಆಗಬಹುದು ಅಂತ ಹೇಳಲಾಗ್ತಾ ಇತ್ತು. ಪವರ್ ಶೇರಿಂಗ್ ವಿಚಾರದಲ್ಲೂ ಕೂಡ ಆಗತ್ತೆ ಇದು ಅಂತ, ಕ್ರಾಂತಿ ಆಗಬಹುದು ಅಂತ. ಬಟ್ ಇದೀಗ ಹೈಕಮಾಂಡ್ಗೆ ಒಂದು ರೀತಿಯ ಆತಂಕ ಆಗಿದೆ. ಹಾಗಾಗಿ ಈಗ ನಾಯಕತ್ವ ಬದಲಾವಣೆ ವಿಚಾರವನ್ನ ಸೈಡ್ಗಿಟ್ಟು ಸಂಪುಟ ಪುನಾರಚನೆಗೆ ಹೇಗೆ ಈಗ ಗ್ರೀನ್ ಸಿಗ್ನಲ್ ಕೊಟ್ಟಿದೆ, ಜೊತೆಗೆ ಯಾರಿಗೆಲ್ಲ ಅವಕಾಶ ಸಿಗುವಂತಹ ಸಾಧ್ಯತೆ ಇದೆ, ಯಾರಿಗೆಲ್ಲ ಕೋಪ್ ಕೊಡುವ ಸಾಧ್ಯತೆ ಇದೆ? ನವಿತಾ, ಬಿಹಾರ ಚುನಾವಣೆಯ ಫಲಿತಾಂಶ ಎಲ್ಲೋ ಒಂದು ಕಡೆ ರಾಹುಲ್ ಗಾಂಧಿ ಅವರಿಗೆ ದೊಡ್ಡ ಮಟ್ಟದ ನಿದ್ದೆಯನ್ನು ಗೆಡಿಸಿದೆ. ಆ ಕಾರಣಕ್ಕೋಸ್ಕರವಾಗಿ ಕರ್ನಾಟಕ ರಾಜಕಾರಣದ ಬಗ್ಗೆ ಎಲ್ಲೂ ಕೂಡ ಅವರು ಮಧ್ಯ ಪ್ರವೇಶವನ್ನ ಮಾಡಿಲ್ಲ. ಬದಲಾಗಿ ಏನೇ ಇದ್ರೂ ಕೂಡ ಅದನ್ನ ಮಲ್ಲಿಕಾರ್ಜುನ ಖರ್ಗೆ, ಸುರ್ಜೇವಾಲಾ ಅವ್ರ ಜೊತೆಗೆ ಕೆ.ಸಿ. ವೇಣುಗೋಪಾಲ್ ಅವರ ಜೊತೆಗೆ ಚರ್ಚೆ ಮಾಡಿ ಅನ್ನೋ ಒಂದು ಸಲಹೆಯನ್ನ ಈಗಾಗಲೇ ರಾಹುಲ್ ಗಾಂಧಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತೆ ಸೋಮವಾರ ದೆಹಲಿಗೆ ತೆರಳುತ್ತಾ ಇರುವಂತದ್ದು. ಅಲ್ಲಿ 3 ನಾಯಕರುಗಳನ್ನ ಭೇಟಿಯನ್ನ ಮಾಡೋದ್ರ ಮುಖಾಂತರವಾಗಿ ಸಂಪುಟ ಪುನರಚನೆ ವಿಚಾರವಾಗಿ ಒಂದು ಅಂತಿಮವಾದಂತಹ ನಿಲುವನ್ನು ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಂದಾಗಿರುವಂತದ್ದು. ಈಗಾಗಲೇ ಬಿಹಾರ ಚುನಾವಣೆಯ ಫಲಿತಾಂಶ ಕಾಂಗ್ರೆಸ್ ಹೀನಾಯ ಸೋಲನ್ನು ಕಂಡಿದೆ. ಆ ಕಾರಣಕ್ಕೋಸ್ಕರವಾಗಿ ಒಂದು ಕಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕುರ್ಚಿ ಈಗಾಗಲೇ ಸೇಫ್ ಆಗಿರುವಂತದ್ದು. ಒಂದು ವೇಳೆ ಏನಾದರೂ ಕಾಂಗ್ರೆಸ್ ಗೆದ್ದಿದ್ರೆ ಇಲ್ಲಿ ಎಲ್ಲೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬದಲಾವಣೆ ಆಗ್ತಾ ಇದ್ರು, ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಆಗ್ತಾ ಇದ್ರು ಅನ್ನೋ ಒಂದು ವಿಚಾರಗಳು ಕೂಡ ಈಗಾಗಲೇ ಚರ್ಚೆ ಆಗ್ತಾ ಇದ್ದು. ಈಗಾಗಲೇ ಈ ಎಲ್ಲ ಚರ್ಚೆಗಳು ಕೂಡ ಫುಲ್ ಸ್ಟಾಪ್ ಹಾಕಿದ್ದಾರೆ. ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂಪುಟ ಪುನರಚನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಮನಸ್ಸನ್ನ ಮಾಡಿದ್ರು. ಅಂತಿಮವಾಗಿ ರಾಹುಲ್ ಗಾಂಧಿ ಅವರಿಂದ ಅನುಮತಿಯನ್ನು ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ರು. ಈಗಾಗಲೇ ರಾಹುಲ್ ಗಾಂಧಿ ಅವರು ಕರ್ನಾಟಕದ ವಿಚಾರವಾಗಿ ಎಲ್ಲೂ ಕೂಡ ಈಗ ಮಧ್ಯಪ್ರವೇಶ ಮಾಡುವಂತ ಸಂದರ್ಭ ಇಲ್ಲ. ಯಾಕಂದ್ರೆ ಬಿಹಾರ ಚುನಾವಣಾ ಫಲಿತಾಂಶ ಆ ರೀತಿಯಾಗಿ ಅವರಿಗೆ ನಿದ್ದೆಯನ್ನು ಗೆಡಿಸಿರುವಂತದ್ದು. ಹೀಗಾಗಿ ಏನೇ ಇದ್ರೂ ಕೂಡ ಅಂತಿಮವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತೀರ್ಮಾನವನ್ನು ತೆಗೆದುಕೊಳ್ಬೇಕು. ಹಾಗಾಗಿ 6ರಿಂದ 8 ಜನ ಹೊಸಬರಿಗೆ ಅವಕಾಶ ಮಾಡಿಕೊಡುವಂತ ನಿಟ್ಟಿನಲ್ಲಿ ಕೂಡ ಮುಖ್ಯಮಂತ್ರಿಗಳು ಆಲೋಚನೆಯನ್ನ ಮಾಡಿದ್ದಾರೆ. ಆದ್ರೆ ಈಗ ಬೆಳಗಾವಿಯ ಅಧಿವೇಶನ ಇರತಕ್ಕಂಥ ಸಂದರ್ಭದಲ್ಲಿ ಈಗ ತಕ್ಷಣವೇ ಸಂಪುಟ ಪುನರಚನೆ ಮಾಡ್ತು ಅಂದ್ರೆ ಅದು ಸಹಜವಾಗಿಯೇ ಇಲಾಖೆಗಳನ್ನು ವಹಿಸಿಕೊಳ್ಳತಕ್ಕಂಥ ನೂತನ ಸಚಿವರುಗಳಿಗೆ ದೊಡ್ಡ ಮಟ್ಟದ ಸವಾಲಾಗುತ್ತೆ. ಮತ್ತೆ ವಿಪಕ್ಷಗಳಿಗೆ ಸದನದಲ್ಲಿ ಪ್ರಸ್ತಾಪ ಮಾಡುವಂತ ವಿಚಾರಗಳಿಗೂ ಕೂಡ ಕೌಂಟರ್ ಕೊಡುವಂತ ನಿಟ್ಟಿನಲ್ಲಿ ಕೂಡ ಅವರು ದೊಡ್ಡ ಮಟ್ಟದ ಸಮಸ್ಯೆಯನ್ನು ಅನುಭವಿಸಬಹುದು. ಹಾಗಾಗಿನೇ ಬೆಳಗಾವಿ ಅಧಿವೇಶನದ ಬಳಿಕವಾಗಿ ಸಂಪುಟ ಪುನರಚನೆ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಕೂಡ ಮುಖ್ಯಮಂತ್ರಿಗಳು ಮನಸ್ಸನ್ನ ಮಾಡಬಹುದು ಅನ್ನೋ ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇದೆ. ಇದರ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾವಾಗ ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ ಆದ್ರು, ನಿನ್ನೆ ದಿನ ಮುಖ್ಯಮಂತ್ರಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ದೆಹಲಿಗೆ ತೆರಳಿರುವಂತದ್ದು. ಇನ್ನೂ ಕೂಡ ದೆಹಲಿಯಲ್ಲಿ ಬಿಟ್ಟಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತದ್ದು. ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ರು. ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಎಲ್ಲ ಒಂದು ಕಡೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವಂತ ನಿಟ್ಟಿನಲ್ಲಿ ಕೂಡ ಪ್ರಯತ್ನವನ್ನು ಮಾಡಿದ್ದಾರೆ. ಆದ್ರೆ ರಾಹುಲ್ ಗಾಂಧಿ ಅವರು ಎಷ್ಟು ಮಟ್ಟಿಗೆ
ಹೇಗೆ ಡಿ.ಕೆ. ಶಿವಕುಮಾರ್ ಭೇಟಿಗೆ ಅವಕಾಶನ ಮಾಡಿಕೊಡ್ತಾರೆ ಅನ್ನೋದು ಕೂಡ ಈಗಾಗಲೇ ಸಾಕಷ್ಟು ಪ್ರಶ್ನೆ ಆಗಿರುವಂಥದ್ದು. ಒಂದು ವೇಳೆ ಏನಾದರೂ ರಾಹುಲ್ ಗಾಂಧಿ ಅವರ ಭೇಟಿಗೆ ಸಾಧ್ಯವಾಗಿಲ್ಲ ಅಂತಂದ್ರೆ ಸೋನಿಯಾ ಗಾಂಧಿ ಅಥವಾ ಪ್ರಿಯಾಂಕಾ ಗಾಂಧಿ ಅವರನ್ನ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ಪವರ್ ಶೇರಿಂಗ್ ವಿಚಾರವಾಗಿ ಅಲ್ಲಿ ಪ್ರಸ್ತಾಪವನ್ನು ಮಾಡಿ ಹೇಗಾದ್ರೂ ಮಾಡಿ ಅಧಿಕಾರವನ್ನು ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಒತ್ತಡ ಹಾಕುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ಗೆ ನವೆಂಬರ್ 20ರ ನಂತರವೇ ಡೆಡ್ಲೈನ್ ಆಗಿರತಕ್ಕಂಥ ಸಂದರ್ಭದಲ್ಲಿ ಹೇಗಾದ್ರೂ ಮಾಡಿ ಪದವಿಯನ್ನು ಗಿಟ್ಕೊಳ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿಯೇ ಡಿ.ಕೆ. ಶಿವಕುಮಾರ್ ಕಾರ್ಯತಂತ್ರ ಮಾಡಿರುವಂಥದ್ದು. ಬಿಹಾರ ಚುನಾವಣೆಯ ಫಲಿತಾಂಶ ರಿಸಲ್ಟ್ ಕೂಡ ಡಿ.ಕೆ. ಶಿವಕುಮಾರ್ ಮೊದಲೇ ಗೊತ್ತಾಗಿತ್ತು, ಆದ್ರೂ ಬೇರೆ ಬೇರೆ ರೀತಿಯಾದಂಥ ಆಗ್ಬೋದು ಅನ್ನುವಂಥದ್ದು. ಆದ್ರೆ ಈಗ ಕರ್ನಾಟಕದಲ್ಲಿ ತಾನು ಕೆಲಸ ಮಾಡಿದಂಥವ್ರೆ ಮತ್ತು ಸಂಘಟನೆ ಮಾಡಿದಂತೆ ತಾನು ಕೆಲಸ ಮಾಡೋದಕ್ಕೆ ಅದಕ್ಕೆ ಪೂರಕವಾಗಿ ಒಂದು ರೀತಿ ಪ್ರತಿಫಲ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿಯೇ ಡಿ.ಕೆ. ಶಿವಕುಮಾರ್ ಕಸರತ್ತನ್ನು ಮಾಡಿದರೆ ಇದು ಎಷ್ಟರ ಮಟ್ಟಿಗೆ ಡಿ.ಕೆ. ಶಿವಕುಮಾರ್ ದೆಹಲಿ ಪ್ರವಾಸದ ಸಂದರ್ಭದಲ್ಲಿ ವರ್ಕೌಟ್ ಆಗುತ್ತೆ ಅನ್ನೋದು ಮತ್ತೊಂದು ಪ್ರಶ್ನೆ ಆಗಿದೆ. ಇದ್ರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಕೂಡ ಚರ್ಚೆ ಆಗ್ತಾ ಇರೋ ಸಂದರ್ಭದಲ್ಲಿ ಸಹಜವಾಗಿಯೇ ಈಗಾಗಲೇ ಡಿ.ಕೆ. ಶಿವಕುಮಾರ್ ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಬಿಟ್ಕೊಟ್ಟಂತ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ಸಚಿವ ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಮತ್ತು ಈಶ್ವರ್ ಖಂಡ್ರೆ ಅವರು ಆ ಒಂದು ಸ್ಥಾನವನ್ನು ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಪ್ರಯತ್ನವನ್ನು ಮಾಡಿರುವಂಥದ್ದು. ಈಶ್ವರ್ ಖಂಡ್ರೆ ಅವರು ವೀರಶೈವ ಲಿಂಗಾಯತ ಪ್ರಬಲ ನಾಯಕರು. ಒಂದು ಕಡೆ ಕಾಂಗ್ರೆಸ್ನಲ್ಲೂ ಕೂಡ ವೀರಶೈವ ಲಿಂಗಾಯತ ಅತ್ಯಂತ ಮಹತ್ವವನ್ನು ಸಮುದಾಯ ಬೇಕಾಗಿದೆ. ಆ ಕಾರಣಕ್ಕೋಸ್ಕರವಾಗಿ ಅವರಿಗೆ ಕೊಟ್ಟರೆ ಎಷ್ಟು ಮಟ್ಟಿಗೆ ಸರಿ ಅನ್ನೋ ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇದೆ. ಮತ್ತೊಂದು ಕಡೆ ಸಚಿವ ಸತೀಶ್ ಜಾರಕಿಹೊಳಿ ಈಗಾಗಲೇ ಕ್ಲೈಮ್ ಅನ್ನು ಮಾಡ್ಕೊಂಡಿದ್ದಾರೆ. 2022ರ ಬಳಿಕವಾಗಿ ನಾನು ಮುಖ್ಯಮಂತ್ರಿ ಆಗ್ತೇನೆ ಅನ್ನೋ ಮಾತನ್ನು ಕೂಡ ಹೇಳಿದರೆ ಅದಕ್ಕೆ ಪೂರಕವಾಗಿಯೇ ಕೆಪಿಸಿಸಿ ಅಧ್ಯಕ್ಷರನ್ನು ಪಡೆದುಕೊಳ್ಳುವಂಥದ್ದು. ಹಾಗಾಗಿನೇ ಈಗಾಗಲೇ ಹೆಲಿಕಾಪ್ಟರ್ ಖರೀದಿ ಆಗಿರ್ಬೋದು, ಮತ್ತೆ ಈಗಾಗಲೇ ರಾಜ್ಯ ಪ್ರವಾಸವನ್ನು ಮಾಡುವಂಥದ್ದು, ಮತ್ತೆ ಅದಕ್ಕೆ ಬೇಕಾದಂಥ ಒಂದಷ್ಟು ಬೇರೆ ಬೇರೆದಂಥ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಕೂಡ ಸಚಿವ ಸತೀಶ್ ಜಾರಕಿಹೊಳಿ ಮುಂದಾಗಿದ್ದಾರೆ. ಹೀಗಾಗಿ ಅಂತಿಮವಾಗಿ ಹೈಕಮಾಂಡ್ ನಾಯಕರು ಕೆಪಿಸಿಸಿ ಅಧ್ಯಕ್ಷ ಪಟ್ಟವನ್ನು ಸತೀಶ್ ಜಾರಕಿಹೊಳಿ ಕೊಡ್ತಾರಾ ಅಥವಾ ಈಶ್ವರ್ ಖಂಡ್ರೆ ಅವರಿಗೆ ಕೊಡ್ತಾರಾ ಅನ್ನುವಂಥ ಚರ್ಚೆಗಳು ಕೂಡ ನಡೀತಿರುವಂಥದ್ದು. ಹೀಗಾಗಿ ಎಲ್ಲ ಬೆಳವಣಿಗೆಗಳ ಮುಖ್ಯವಾಗಿ ಯಾವ ರೀತಿಯಾಗಿ ಹೈಕಮಾಂಡ್ ನಾಯಕರು ಸದ್ಯಕ್ಕೆ ಬಿಹಾರ ಚುನಾವಣೆಯ ಫಲಿತಾಂಶದಿಂದಾಗಿ ದೊಡ್ಡ ಮಟ್ಟದಲ್ಲಿ ಡಿಸ್ಟರ್ಬ್ ಆಗಿರತಕ್ಕಂಥ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಕರ್ನಾಟಕದ ರಾಜ್ಯದ ಬೆಳವಣಿಗೆಗಳಿಗೆ ಒಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಆಗಿರ್ಬೋದು, ಮತ್ತೊಂದು ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟ ಆಗಿರ್ಬೋದು, ಅದ್ರ ಜೊತೆಗೆ ಮುಖ್ಯವಾಗಿ ಸಂಪುಟ ಪುನರಚನೆ ವಿಚಾರವಾಗಿ ಹೈಕಮಾಂಡ್ ನಾಯಕರು ಅಂತಿಮವಾಗಿ ಯಾವ ರೀತಿಯಾದಂಥ ನಿರ್ಣಯವನ್ನು ತೆಗೆದುಕೊಳ್ತಾರೆ ಅನ್ನೋದು ಈಗ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಂಡಿರುವಂಥದ್ದು. ನವಿತಾ ಕೃಷ್ಣ, ಈಗಾಗಲೇ ನೀವು ಹೇಳಿದ ಹಾಗೆ ಒಂದ್ ಕಡೆ ಕೆಪಿಸಿಸಿ ಅಧ್ಯಕ್ಷ ಗಾದಿಯ ಮೇಲೆ ಈಗ ಸತೀಶ್ ಜಾರಕಿಹೊಳಿ ಈಶ್ವರ್ ಖಂಡ್ರೆ ಕಣ್ಣಿಟ್ಟಿರುವಂತಹ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಮುಖ್ಯಮಂತ್ರಿ ಕನಸು ಇನ್ನೂ ಕೂಡ ಕಂಟಿನ್ಯೂ ಆಗ್ತಾನೆ ಇದೆ. ಅವರ ಈ ಸಲದ ಈ ಒಂದು ರಿಸಲ್ಟ್ ಅವರ ಮುಖ್ಯಮಂತ್ರಿ ಕನಸಿಗೆ ತಣ್ಣೀರೆರಚಿದೆ. ಇಂತಹ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ತ್ಯಜಿಸುವಂತಹ ಚಾನ್ಸಸ್ ಎಷ್ಟರ ಮಟ್ಟಿಗೆ ಕಾಣಿಸ್ತಾ ಇದೆ? ಕೆಪಿಸಿಸಿ ಅಧ್ಯಕ್ಷ ಗದಿಗೆ ಏನೆಲ್ಲ ಮಾನದಂಡಗಳಿದೆ? ನವಿತಾ, ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಅಧಿಕಾರ ಪದವಿಯನ್ನು ಬಂದಂಥ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷವನ್ನ ಆ ಹುದ್ದೆಯನ್ನು ತ್ಯಜಿಸುವಂಥ ಸಾಧ್ಯತೆ ಇದೆ. ಈಗಾಗಲೇ ಈ ಮಾತನ್ನು ಡಿ.ಕೆ. ಶಿವಕುಮಾರ್ ಹೈಕಮಾಂಡ್ ನಾಯಕರಿಗೆ ಸೂಕ್ಷ್ಮವಾಗಿ ತಿಳಿಸಿದ್ದಾರೆ. ಹೈಕಮಾಂಡ್ ನಾಯಕರು ಕೂಡ ಅದಕ್ಕೆ ಒಂದು ರೀತಿ ಸ್ಪಂದಿಸುವಂಥ ನಿಟ್ಟಿನಲ್ಲಿ ಕೂಡ ಮನಸ್ಸನ್ನು ಮಾಡಿದ್ದಾರೆ ಅನ್ನುವಂಥದ್ದು. ಆದ್ರೆ ಈಗ ಬಿಹಾರ ಚುನಾವಣಾ ಫಲಿತಾಂಶದ ಬಳಿಕವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಂಟಿನ್ಯೂ ಆಗ್ತಾರೆ ಅನ್ನೋ ಒಂದು ವಿಚಾರಗಳು ಕೂಡ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದ್ದಾವೆ. ಯಾಕಂದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಇರತಕ್ಕಂಥದ್ದು ಕರ್ನಾಟಕ ಕಾಂಗ್ರೆಸ್ ಮಾತ್ರ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಏನಾದರೂ ಹೋಯ್ತು ಅಂತಂದ್ರೆ ಒಂದ್ ಕಡೆ ದೊಡ್ಡ ಮಟ್ಟದ ಹಿನ್ನಡೆ ಆಗುತ್ತೆ, ಮತ್ತೆ ಬೇರೆ ರೀತಿಯಾದ ಕಾರಣಗಳು ಕೂಡ ಆಗುತ್ತೆ. ಆ ಕಾರಣಕ್ಕೋಸ್ಕರವಾಗಿ ಹೈಕಮಾಂಡ್ ನಾಯಕರು ಕೂಡ ಸದ್ಯಕ್ಕೆ ಸಿದ್ದರಾಮಯ್ಯನ ಡಿಸ್ಟರ್ಬ್ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗೋದಿಲ್ಲ. ಒಂದು ವೇಳೆ ಡಿಸ್ಟರ್ಬ್ ಮಾಡಿಲ್ಲ ಅಂತಂದ್ರೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಕೂಡ ಅದೇ ರೀತಿಯಾಗಿ ಪ್ರಾಮಿಸ್ ಅನ್ನ ಮಾಡಿದರೆ ಅನ್ನೋದ್ರ ಬಗ್ಗೆ ಏನು ಹೇಳಾಗ್ತಾ ಇದೆ. ಅಂತಿಮವಾಗಿ ಆ ಪ್ರಾಮಿಸ್ ಅನ್ನ ಹೈಕಮಾಂಡ್ ನಾಯಕರು ಕೂಡ ಉಳಿಸ್ಕೊಳ್ಬೇಕಾದಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಬಹುದು. ಹಾಗಾಗಿನೇ ಒಂದು ವೇಳೆ ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅಂತಂದ್ರೆ ಕೆಪಿಸಿಸಿ ಅಧ್ಯಕ್ಷರಾಗಿನೇ ಅವರು ಮುಂದುವರುವಂತಹ ಸಾಧ್ಯತೆ ಕೂಡ ಹೆಚ್ಚಿರುವಂತದ್ದು. ಇಂತಹ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಹೈಕಮಾಂಡ್ ನಾಯಕರು ನಿಜಕ್ಕೂ ಕೂಡ ಮುಖ್ಯಮಂತ್ರಿ ಪದವಿಯನ್ನ ಬಿಟ್ಕೊಡಿ ಅನ್ನೋ ಮಾತನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಅಂದ್ರೆ ಬಹುಶಃ ಈಗೇನಾದ್ರೂ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಹೈಕಮಾಂಡ್ ನಾಯಕರು ಮಧ್ಯಪ್ರವೇಶನ ಮಾಡಿಲ್ಲ ಅಂತಂದ್ರೆ ಬಹುಶಃ ಇನ್ನು ಸರ್ಕಾರ ಪೂರೈಸಿ 4 ವರ್ಷ ಆದ ನಂತರವಾಗಿ ಅಂದ್ರೆ ಕೊನೆಯ 1 ವರ್ಷ ಏನಿರುತ್ತೆ ಅಂತ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮನಸ್ಸನ್ನ ಮಾಡಬಹುದು ಅನ್ನೋದು. ಆ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಬಿಟ್ಕೊಡುವಂತ ಸಾಧ್ಯತೆ ಇದೆ. ಅಂತ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಏನು ಖಾಲಿ ಆಗ್ಬಹುದು. ಆಗ ಸಚಿವ ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಮತ್ತೆ ಈಶ್ವರ್ ಖಂಡ್ರೆ ಅವರನ್ನ ನೇಮಕಾನವನ್ನು ಹೈಕಮಾಂಡ್ ನಾಯಕರು ಮಾಡಬಹುದು ಅನ್ನುವಂಥದ್ದು. ಈಗ ಸದ್ಯಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನಾಯಕತ್ವ ಬದಲಾವಣೆ ಅನ್ನುವಂಥ ಚರ್ಚೆಗಳು ಕೂಡ ಇಲ್ಲ, ಮತ್ತೆ ಮುಖ್ಯಮಂತ್ರಿಗಳ ಬದಲಾವಣೆ ಮಾಡುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಕೂಡ ಮನಸ್ಸನ್ನು ಮಾಡೋದಿಲ್ಲ ಅನ್ನುವಂಥದ್ದು ಕೂಡ ಹೇಳಲಾಗ್ತಾ ಇದೆ. ಹೀಗಾಗಿ ಎಲ್ಲವೂ ಕೂಡ ಬಿಹಾರ ಚುನಾವಣೆಯ ಫಲಿತಾಂಶದ ಸೋಲಿನಿಂದಾಗಿ ಕಾಂಗ್ರೆಸ್ ಈ ಹೈಕಮಾಂಡ್ ನಾಯಕರು ಈ ನಡೆಯನ್ನ ತೋರಿದ್ದಾರೆ ಅನ್ನುವಂಥದ್ದು. ಬಹುಶಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ 4 ವರ್ಷಗಳ ಕಾಲ ಅಂದ್ರೆ ವಿಧಾನಸಭಾ ಚುನಾವಣೆ 2027ವರೆಗೂ ಕೂಡ ಅವರು ಮುಂದುವರುವಂತ ಸಾಧ್ಯತೆ ಇದೆ. ಕೊನೆಯ 1 ವರ್ಷ ಅಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ, ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಿದಿರೋ ಅನ್ನೋ ಕಾರಣಕ್ಕೋಸ್ಕರವಾಗಿ ಆ ಒಂದು ವಿಚಾರವನ್ನು ಇಟ್ಕೊಂಡು ಅಂತಿಮವಾಗಿ ಡಿ.ಕೆ. ಶಿವಕುಮಾರ್ ಅಧಿಕಾರ ಬಿಟ್ಕೊಡುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯಗೆ ಸೂಚಿಸುವಂತ ಸಾಧ್ಯತೆ ಇದೆ. ಅಂತಿಮವಾಗಿ ಸಿದ್ದರಾಮಯ್ಯ ಕೂಡ ಅಂತ ಸಂದರ್ಭದಲ್ಲಿ ಮನಸ್ಸನ್ನ ಮಾಡಿದ ಸಂದರ್ಭದಲ್ಲಿ ಕೊನೆಯ 1 ವರ್ಷದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಮುಖ್ಯಮಂತ್ರಿ ಪದವಿ ಡಿ.ಕೆ. ಶಿವಕುಮಾರ್ ಸಿಕ್ಕಂತ ಸಂದರ್ಭದಲ್ಲಿ ಆ ಒಂದು ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯನ್ನ ಡಿ.ಕೆ. ಶಿವಕುಮಾರ್ ತ್ಯಜಿಸುವಂತ ಸಂದರ್ಭದಲ್ಲಿ ಆಗ ಸಚಿವ ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಮತ್ತೆ ಈಶ್ವರ್ ಖಂಡ್ರೆ ಅವ್ರನ್ನ ನೇಮಕವನ್ನ ಮಾಡಬಹುದು ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಅದೇನಿದ್ರು ಕೂಡ ಈಗ ಮುಖ್ಯವಾಗಿ ಡಿ.ಕೆ. ಶಿವಕುಮಾರ್ ದೆಹಲಿ ಕಸರತ್ತನ್ನ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ
ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಯಾವ ರೀತಿಯಾಗಿ ನಡೆಯನ್ನ ತೋರ್ತಾರೆ ಅನ್ನುವಂಥದ್ದು ಈಗ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ನಮಿತಾ, ಚಿತ್ತಾಪುರದಲ್ಲಿ ಇವತ್ತು ಆರ್ಎಸ್ಎಸ್ ಪಥಸಂಚಲನ ನಡೆಯಲಿದೆ. ವಿವಾದದ ಕೇಂದ್ರ ಬಿಂದುವಾಗಿತ್ತು ಆರ್ಎಸ್ಎಸ್ ಪಥಸಂಚಲನ ಕಲಬುರಗಿ ಚಿತ್ತಾಪುರದಲ್ಲಿ. ಇಂತಹ ಸಂದರ್ಭದಲ್ಲಿ ಇದು ಸಾಕಷ್ಟು ಬಾರಿ ಕೋರ್ಟ್ ಮೆಟ್ಟಿಲೇರಿ ಕೊನೆಗೂ ಇದೀಗ ಅವಕಾಶ ಸಿಕ್ಕಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ಕ್ಷೇತ್ರದಲ್ಲಿ ಆರ್ಎಸ್ಎಸ್ ಪರೇಡ್ ನಡೆಯಲಿದೆ. ವಿವಾದದ ಕೇಂದ್ರ ಬಿಂದುವಾಗಿದ್ದಂತಹ ಈ ಒಂದು ಆರ್ಎಸ್ಎಸ್ ಪಥಸಂಚಲನಕ್ಕೆ ಇವತ್ತು ಎಲ್ಲಾ ರೀತಿಯ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಹೈಕೋರ್ಟ್ ಮಧ್ಯಸ್ಥಿಕೆಯಲ್ಲಿ ಅನುಮತಿಯನ್ನ ಪಡೆದುಕೊಂಡಿತ್ತು ಆರ್ಎಸ್ಎಸ್, ಅನುಮತಿಯನ್ನ ಕೊಟ್ಟಿತ್ತು ಹೈಕೋರ್ಟ್. ಈ ಹಿನ್ನೆಲೆಯಲ್ಲಿ ಗ್ರೀನ್ ಸಿಗ್ನಲ್ ಕೊಟ್ಟ ಕಲಬುರಗಿ ಜಿಲ್ಲಾಡಳಿತ ಇವತ್ತು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಇವತ್ತು ಪಥಸಂಚಲನದಲ್ಲಿ 350 ಗಣ ವೇಷಧಾರಿಗಳು ಇರ್ತಾರೆ. ಇದು ಮಧ್ಯಾಹ್ನ 3:30ಕ್ಕೆ ಆರಂಭ ಆಗಲಿದೆ ಆರ್ಎಸ್ಎಸ್ನ ಪಥಸಂಚಲನ. ಚಿತ್ತಾಪುರ ವ್ಯಾಪ್ತಿಯ ಕಾರ್ಯಕರ್ತರಿಗೆ ಮಾತ್ರ ಅವಕಾಶ. ಅವರ ಹೈಕೋರ್ಟ್ನಲ್ಲೂ ಕೂಡ ಅದನ್ನೇ ಹೇಳಿರೋದು, ಬೇರೆ ಯಾವುದೇ ಭಾಗದ ಆರ್ಎಸ್ಎಸ್ ಕಾರ್ಯಕರ್ತರಿಗೆ ಪಥಸಂಚಲನಕ್ಕೆ ಇಲ್ಲಿ ಅವಕಾಶವನ್ನ ನಾವು ಮಾಡಿಕೊಡೋದಿಲ್ಲ ಅನ್ನೋದನ್ನ ಕೂಡ ಹೈಕೋರ್ಟ್ನಲ್ಲಿ ಹೇಳ್ಕೊಂಡಿದ್ರು ಆರ್ಎಸ್ಎಸ್ನವರು. ಇಂತಹ ಒಂದು ಹಿನ್ನೆಲೆಯಲ್ಲಿಯೇ ಇದೀಗ ಚಿತ್ತಾಪುರ ವ್ಯಾಪ್ತಿಯ ಕಾರ್ಯಕರ್ತರಿಗೆ ಮಾತ್ರ ಅವಕಾಶವನ್ನ ನೀಡಲಾಗಿದೆ. 350 ಕಾರ್ಯಕರ್ತರಿಗೆ 1000 ಪೊಲೀಸರು ಭದ್ರತೆಯನ್ನ ನೀಡುತ್ತಿದ್ದಾರೆ. ಪರೇಡ್ ಸಾಗುವ ಮಾರ್ಗದಲ್ಲಿ ಸಿಸಿಟಿವಿ ಕಣ್ಗಾವಲನ್ನ ಇಡಲಾಗಿದೆ. ಅಹಿತಕರ ಘಟನೆಗಳು ನಡೆಯದ ಹಾಗೆ ಖಾಕಿ ಕಟ್ಟೆಚ್ಚರವನ್ನ ವಹಿಸಿದೆ. ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಅಹಿತಕರ ಘಟನೆಗಳು ಆಗಬಾರ್ದು ಅಂತಾನೆ ಹೆಚ್ಚಿನ ಭದ್ರತೆಯನ್ನ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಬಜಾಜ್ ಕಲ್ಯಾಣ ಮಂಟಪದಿಂದ ಆರ್ಎಸ್ಎಸ್ ಪಥಸಂಚಲನ 3:30ಕ್ಕೆ ಆರಂಭ ಆಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅರುಣ್ ಕುಮಾರ್ ಕದಂ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್ ಕುಮಾರ್, ಈಗಾಗಲೇ ಹಲವು ಬಾರಿ ಕೋರ್ಟ್ ಮೆಟ್ಟಿಲೇರಿ ವಿಚಾರಣೆಯಾಗಿ ಕೊನೆಗೂ ಆರ್ಎಸ್ಎಸ್ ಪಥಸಂಚಲನಕ್ಕೆ ಚಿತ್ತಾಪುರದಲ್ಲಿ ಅವಕಾಶ ಸಿಕ್ಕಿರುವ ಹಿನ್ನೆಲೆಯಲ್ಲಿ ಇವತ್ತು ಆರ್ಎಸ್ಎಸ್ ಪಥಸಂಚಲನ ಯಾವ ರೀತಿಯಾಗಿ ನಡೆಯುತ್ತೆ, ಯಾವ ರೀತಿಯಾಗಿ ಭದ್ರತೆಯನ್ನ ಒದಗಿಸಲಾಗಿದೆ? ಹೌದು ನವಿತಾ, ಏನಂತಂದರೆ ಚಿತ್ತಾಪುರನಲ್ಲಿ RSS ಪಥಸಂಚಲನ ಸಾಕಷ್ಟು ರಾಜ್ಯದಲ್ಲಿ ಸದ್ದನ್ನು ಮಾಡಿರುವಂಥದ್ದು. ಈ ಚಿತ್ತಾಪುರನಲ್ಲಿ RSS ಪಥಸಂಚಲನಕ್ಕೆ ಮೊದಲು ಏನಂದರೆ ಜಿಲ್ಲಾಡಳಿತ ಪರವಾನಗಿ ಕೊಟ್ಟಿರಲಿಲ್ಲ. ಹಾಗಾಗಿ ಏನು RSS ಮುಖಂಡರಿಗೆ ಹೈಕೋರ್ಟ್ ಮೆಟ್ಟಿಲನ್ನು ಏರಿದ್ರು. ಅಲ್ಲದೆ 2-3 ಬಾರಿಗಳ 3 ಸಾರಿ ಏನಂತಂದರೆ ಹೈಕೋರ್ಟ್ ಹಿಯರಿಂಗನ್ನು ನಡೆಸಿ ಅದಾದ ಬಳಿಕ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನು ಕೊಟ್ಟಿದ್ದರು, ನೀವು ದಿನಾಂಕವನ್ನು ನಿಗದಿ ಮಾಡಿಕೊಡ್ರಿ, ಇಲ್ಲಾಂದರೆ ಆ ಕೋರ್ಟ್ ದಿನಾಂಕವನ್ನು ನಿಗದಿ ಮಾಡುತ್ತೆ ಅಂತಂದಾಗ ಈಗ ಫೈನಲಿ ಈಗ ಜಿಲ್ಲಾಡಳಿತ ಇವತ್ತು RSS ಪಥಸಂಚಲನಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಇಂದು ಮಧ್ಯಾಹ್ನ 3:30ರಿಂದ 5:45 ನೀವು ಪಥಸಂಚಲನ ಮುಗಿಸ್ಬೇಕಂತೇಳಿ ಕೋರ್ಟ್ ಹೇಳಿರುವಂಥದ್ದು. ಹಾಗಾಗಿ 3:30ಕ್ಕೆ ಒಂದು RSS ಪಥಸಂಚಲನ ಏನು ಚಿತ್ತಾಪುರ ಪಟ್ಟಣದ ಬಜಾಜ್ ಕಲ್ಯಾಣ ಮಂಟಪದಿಂದ 1.2 ಕಿಲೋಮೀಟರ್ವರೆಗೆ ಈ ಒಂದು ಪಥಸಂಚಲನ ಸಾಗುತ್ತೆ. ಹೀಗಾಗಿ ಈ ಒಂದು ಪಥಸಂಚಲನಕ್ಕೆ ಸಾಕಷ್ಟು ಏನು ಬೇರೆ ಬೇರೆ ಸಂಘಟನೆಗಳು ಕೂಡ ಅಡ್ಡಿಯನ್ನು ವ್ಯಕ್ತಪಡಿಸಿದ್ವು. ಅಲ್ಲದೆ ಅವತ್ತು RSS ಪಥಸಂಚಲನ ಮಾಡ್ತಾರೆ, ಅವತ್ತಿನ ದಿನ ನಮಗೂ ಕೂಡ ಪಥಸಂಚಲನಕ್ಕೆ ಅವಕಾಶವನ್ನು ಕೊಡಿ ಅಂತೇಳಿ ಅರ್ಜಿಯನ್ನು ಸಲ್ಲಿಸೋದು. ಆದರೆ ಕೊನೆಗೆ ಜಿಲ್ಲಾಡಳಿತ ಎಲ್ಲರನ್ನ ಬಿಟ್ಟು ಈಗ RSSಗೆ ಪಥಸಂಚಲನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ಇಂದು ಏನಂತ ಮಧ್ಯಾಹ್ನ ಏನು RSS ಪಥಸಂಚಲನ ನಡೀತೆ. ಹಾಗಾಗಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಂತೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಬಿಗಿ ಭದ್ರತೆಯನ್ನು ಒದಗಿಸಿರುವಂಥದ್ದು. ಸುಮಾರು 300 ಜನ ಏನು ಗಣವೇಷಧಾರಿಗಳು ಮತ್ತು 50 ಜನ ಬ್ಯಾಂಡ್ಗಳಿಗೆ ಈ ಒಟ್ಟು 350 ಜನ ಏನು ಲೋಕಲ್ ಚಿತ್ತಾಪುರನವರಿಗೆ ಮಾತ್ರ RSS ಪಥಸಂಚಲನ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಈ ಒಂದು ಪಥಸಂಚಲನಕ್ಕೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಿರುವಂಥ ಸುಮಾರು 1000ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಗಳನ್ನು ಈಗ ನೇಮಕವನ್ನು ಮಾಡಿರುವಂಥದ್ದು. ಆ ಒಂದು RSS ಪಥಸಂಚಲನ ಸಾಗುವಂಥ ಇಡೀ ಒಂದು ರಸ್ತೆ ಮಾರ್ಗವಾಗಿ ಏನು CCTV ಕಣ್ಗಾವಲನ್ನು ಕೂಡ ಹಾಕಿರುವಂಥದ್ದು. ಯಾವುದೇ ರೀತಿ ಅಹಿತಕರ ಘಟನೆಗೆ ಕಾರಣ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಬಿಗಿ ಬಂದೋಬಸ್ತನ್ನು ಕೂಡ ಮಾಡಿರುವಂಥದ್ದು. ಅಲ್ಲದೆ ಇನ್ನು ಏನಂದರೆ ಸಾಕಷ್ಟು ಬಾರಿ ಏನು RSS ಆ ಒಂದು ಚಿತ್ತಾಪುರ ಪಟ್ಟಣದಲ್ಲಿ ನಡೆಸಬಾರ್ದು, ಅಲ್ಲದೆ RSS ಪಥಸಂಚಲನ ನಡೆಸುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಏನು ಲಾಠಿಯನ್ನು ಹಿಡ್ಕೊಂಡು ಹೋಗಬಾರ್ದು, ಹಾಗೆ ಪಥಸಂಚಲನ ಮಾಡಬೇಕಂತೇಳಿ ಹೇಳಿದ್ರು. ಆದರೆ ಕೊನೆಗೆ ಈಗ ಹೈಕೋರ್ಟನ್ನು ಏನಂತಂದರೆ ಈಗ ಪಥಸಂಚಲನಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಇಂದು ಮಧ್ಯಾಹ್ನ 3:30ಕ್ಕೆ ಆರಂಭವಾಗಿ 5:45 ಈಗ ಪಥಸಂಚಲನ ಮುಗಿಯಲಿದೆ. ಈ ಎಲ್ಲ ಸಕಲ ಸಿದ್ಧತೆಯನ್ನು ಕೂಡ ಈಗ RSSನವರು ಕೂಡ ಮಾಡಿಕೊಂಡಿರುವಂಥದ್ದು. ಅಲ್ಲದೆ ಜಿಲ್ಲಾಡಳಿತ ಕೂಡ ಈಗ ಇನ್ನು RSS ಪಥಸಂಚಲನಕ್ಕೆ ಅವಕಾಶನ ಮಾಡಿಕೊಟ್ಟು ಈಗ ಅದಕ್ಕೆ ಭದ್ರತೆಯನ್ನು ಒದಗಿಸಿರುವಂಥದ್ದು. ನಮಿತಾ, ಜಿಲ್ಲಾಡಳಿತದ ಏನಾದರೂ ಷರತ್ತುಗಳಿದೆಯಾ? ಹೈಕೋರ್ಟ್ ಅಲ್ಲಿ ಆಲ್ರೆಡಿ ಇವರು ಅನೇಕ ಷರತ್ತುಗಳನ್ನು ಅಂದ್ರೆ ತಾವೇ ಹೇಳಿದ್ರು, ನಾವು ಚಿತ್ತಾಪುರದವರು ಮಾತ್ರ ನಾವು ಪಥಸಂಚಲನದಲ್ಲಿ ಭಾಗಿಯಾಗ್ತೀವಿ, ಜೊತೆಗೆ ನಾವು ಕೂಡ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗದ ಹಾಗೆ ನೋಡ್ಕೊಳ್ತೀವಿ ಅಂತ ಜಿಲ್ಲಾಡಳಿತವೇನಾದರೂ ಷರತ್ತು ವಿಧಿಸಿದೆಯಾ?
ಜಿಲ್ಲಾ ಏನಂದರೆ ಹೈಕೋರ್ಟ್ನಲ್ಲಿ ಕೂಡ ಈ ಹಿಯರಿಂಗನ್ನು ಮಾಡಿದಂಥ ಸಂದರ್ಭದಲ್ಲಿ ನಮಗೆ 600 ಜನರಿಗೆ ಅವಕಾಶನ ಕೊಡಬೇಕಂತೇಳಿ ಈಗ RSS ಮುಖಂಡ ಅಶೋಕ್ ಪಾಟೀಲ್ ಅವರು ಅರ್ಜಿಯನ್ನು ಸಲ್ಲಿಸಿದ್ರು. ಆದರೆ ಇದಕ್ಕೆ ಏನಂತಂದರೆ ಅವಕಾಶನ ಕೊಟ್ಟಿಲ್ಲ. ಜಿಲ್ಲಾಡಳಿತ ಕೇವಲ 300 ಜನರಿಗೆ ಮಾತ್ರ ಮೊದಲು ಅವಕಾಶನ ಕೊಟ್ಟಿತ್ತು. ಆದರೆ ಹೈಕೋರ್ಟ್ ಮೆಟ್ಟಿಲೇರಿದಂಥ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಏನು ಹೇಳ್ತಾರೆ ಅಂತಂದರೆ ಇನ್ನೂ 50 ಜನರಿಗೆ ಅವಕಾಶನ ಕೊಡಬೇಕಂತೇಳಿ ಆದೇಶನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಕೆಲವೊಂದು ಷರತ್ತುಗಳನ್ನು ಯಾವುದೇ ರೀತಿಯ ಘೋಷಣೆಗಳನ್ನು ಕೂಡಬಾರ್ದು, ಏನು ನಮಗೇನು ಷರತ್ತುಗಳನ್ನು ವಿಧಿಸಿ ನಮಗೇನು ಷರತ್ತುಬದ್ಧ ಪರವಾನಗಿಯನ್ನು ಕೊಟ್ಟಿದೆ ಆ ಒಂದು ಷರತ್ತನ್ನು ಕಂಡೀಷನ್ ವೈಲೇಷನ್ ಮಾಡಬಾರ್ದು ಅಂತೇಳಿ ಅವರಿಗೆ ಹೇಳಿದ್ದಾರೆ. ಹಾಗಾಗಿ ಆ ಚಿತ್ತಾಪುರ ಅಲ್ಲದೆ ಬೇರೆ ಬೇರೆ ಜಿಲ್ಲೆಗಳು ಮತ್ತು ಬೇರೆ ಬೇರೆ ತಾಲೂಕುಗಳಿಂದ ಕೂಡ ಗಣವೇಷಧಾರಿಗಳು ಬರ್ತಾರೆ ಅಂತ ಹೇಳಿ RSS ಹೇಳಿದ್ದಾರೆ. ಆದರೆ ಇದಕ್ಕೆ ಏನಂದರೆ ಜಿಲ್ಲಾಡಳಿತ ಅವಕಾಶನ ಕೊಟ್ಟಿಲ್ಲ. ಈ ಒಂದು ಚಿತ್ತಾಪುರ ಕ್ಷೇತ್ರದ ತಾಲೂಕಿನ ಜನರು ಮಾತ್ರ ಈಗ ಒಂದು ಪಥಸಂಚಲನಕ್ಕೆ ಬರಬೇಕು. ಈ ಬೇರೆಯವರಿಗೆ ಯಾರಿಗೂ ಹೊರಗಿನವರಿಗೆ ಅವಕಾಶ ಇಲ್ಲ. ಹಾಗಾಗಿ ಇಂದು ಬೆಳಗ್ಗೆಯಿಂದಲೂ ಕೂಡ ಚಿತ್ತಾಪುರನಲ್ಲಿ ಈಗ ಪೊಲೀಸ್ ಬ್ಯಾರಿಕೇಡ್ಗಳನ್ನು ಹಾಕಿ ಚೆಕ್ ಪೋಸ್ಟ್ಗಳನ್ನು ಹಾಕೋದ್ರ ಮೂಲಕ ಚಿತ್ತಾಪುರಕ್ಕೆ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ಕಡೆಯಿಂದ ಯಾರಾದರೂ ಬರ್ತಾರೆ ಅಂತ ಹೇಳಿ ಅಥವಾ ಅವ್ರು ಏನಾದರೂ ಈ ಒಂದು ಪಥಸಂಚಲನದಲ್ಲಿ ಭಾಗಿಯಾಗಲಿಕ್ಕೆ ಆಗಮಿಸ್ತಾ ಇದ್ದಾರೆ ಅಂತೇಳಿ ಎಲ್ಲ ವಾಹನಗಳನ್ನು ತಪಾಸಣೆ ಮಾಡಿ ಈಗ ಚಿತ್ತಾಪುರ ಪಟ್ಟಣದಲ್ಲಿ ಬಿಡ್ತಾ ಇರುವಂಥದ್ದು. ಹೀಗಾಗಿ ಈ ಒಂದು ಪಥಸಂಚಲನದಲ್ಲಿ ನಮಗೆ ಕಂಡೀಷನ್ಸ್ಗಳನ್ನು ಹಾಕಿ ಜಿಲ್ಲಾಡಳಿತ ಪರವಾನಗಿಯನ್ನು ಕೊಟ್ಟಿದೆ ಅದನ್ನು ಮಾತ್ರ ಫಾಲೋ ಮಾಡಬೇಕು. ಹೊರಗಿನವರಿಗೆ ಯಾರಿಗೂ ಅವಕಾಶ ಇಲ್ಲ. ಅಲ್ಲದೆ 350ಕ್ಕೂ ಹೆಚ್ಚು ಜನ ಯಾವುದೇ ರೀತಿ ಮೀರಬಾರ್ದು ಅಂತೇಳಿ ಜಿಲ್ಲಾಡಳಿತ ಕಂಡೀಷನ್ಸನ್ನು ಹಾಕಿದೆ. ಹಾಗಾಗಿ ನಮಗೆ ಏನಂತಂದರೆ ಪಥಸಂಚಲನ ಮಾಡುವಂಥ ಉದ್ದೇಶ ಇದೆ. 100 ವರ್ಷದ ಸಂಭ್ರಮಾಚರಣೆ ನಾವು ಮಾಡ್ತಾ ಇದ್ದೀವಿ. ಆದರೆ ಜಿಲ್ಲಾಡಳಿತ ಯಾವ ಕಂಡೀಷನ್ಸ್ಗಳನ್ನು ಹಾಕಿದೆ ಅದನ್ನು ನಾವು ಚಾಚು ತಪ್ಪದೆ ಪಾಲನೆಯನ್ನು ಮಾಡ್ತೀವಿ. ನಮಗೆ ಏನಂತಂದರೆ ಬೇರೆ ಕಡೆಯಿಂದ ಯಾರೂ ಬರ್ತಾ ಇಲ್ಲ. ಚಿತ್ತಾಪುರ ಪಟ್ಟಣದಲ್ಲಿದ್ದಂಥ ನಮ್ಮ ಗಣವೇಷಧಾರಿಗಳು ಮಾತ್ರ ಈ ಒಂದು ಏನಂತಂದರೆ ಪಥಸಂಚಲನದಲ್ಲಿ ಭಾಗಿಯಾಗ್ತಾರೆ. ಸುಮಾರು ಈ ಒಂದು 1.2 ಕಿಲೋಮೀಟರ್ವರೆಗೂ ಕೂಡ ಈ ಒಂದು ಪಥಸಂಚಲನಕ್ಕೆ ರೂಟ್ ಮ್ಯಾಪನ್ನು ಹಾಕಿರುವಂಥದ್ದು. ಆ ಒಂದು ರೂಟ್ ಮ್ಯಾಪನ್ನು ಹಾಕಿ ಇವರು ಕೊಟ್ಟಿದ್ದಾರೆ. ಆ ಒಂದು ರೂಟ್ ಮ್ಯಾಪ್ ಪ್ರಕಾರವೇ ಪಥಸಂಚಲನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲದೆ ಇವರು ಏನಂತಾರೆ 3:30 7 ಗಂಟೆವರೆಗೂ ಕೊಡಬೇಕಂತ ಮನವಿಯನ್ನು ಮಾಡಿದ್ದಾರೆ. ಆದರೆ ಸಂಜೆ ಆಗುತ್ತೆ, ಹಾಗಾಗಿ ಭದ್ರತೆ ಕೊಡೋಕ್ಕೆ ಸಾಕಷ್ಟು ತೊಂದರೆ ಆಗುತ್ತೆ. ಅಲ್ಲದೆ ಈ ಒಂದು ದಿನಗಳಲ್ಲಿ ಏನಂತಾರೆ ಕ್ಲೈಮೇಟ್ ಸಂಜೆ ಸಾಯಂಕಾಲ ಆಗುತ್ತೆ, ಕತ್ತಲಾಗುತ್ತೆ. ಹಾಗಾಗಿ 5:45 ಒಳಗಾಗಿ 3:30ರಿಂದ 5:45 ಒಳಗಾಗಿ ನೀವು ಈ ಒಂದು ಪಥಸಂಚಲನ ಮುಗಿಸ್ಬೇಕಂತ ಕಂಡೀಷನ್ ಹೇಳಿದರೆ ಆ ಒಂದು ಕಂಡೀಷನ್ಸ್ಗೆ RSS ಮುಖಂಡರು ಕೂಡ ಒಪ್ಪಿಗೆಯನ್ನು ಸೂಚಿಸುವಂಥದ್ದು. ಹಾಗಾಗಿ ಈ ಒಂದು ಟೈಮ್ನಲ್ಲೇ ಈಗ ಪಥಸಂಚಲನ ಆರಂಭವಾಗಿ ಮುಗಿಸಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ನವಿತಾ ಜಾನ್, ಥ್ಯಾಂಕ್ ಯು ಅರುಣ್ ಕುಮಾರ್ ಕದಂ ಡೀಟೇಲ್ಸ್ಗೆ. ನಟಿಗೆ ಕಿರುಕುಳ ಕೊಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಪ್ರಕರಣದಲ್ಲಿ ಹಾಗಾದ್ರೆ ನಟಿ ನೀಡಿದಂತಹ ಆರೋಪ ಏನು, ದೂರು ಏನು, ಈ ಪ್ರಕರಣದಲ್ಲಿ ಇದೀಗ ಏನು ಟ್ವಿಸ್ಟ್ ಅನ್ನೋದನ್ನ ನೋಡ್ತಾ ಹೋಗೋಣ. ಉದ್ಯಮಿ ಅರವಿಂದ್ ರೆಡ್ಡಿಗೆ ಜಾಮೀನು ಸಿಕ್ಕಿದೆ ನಿನ್ನೆನೆ. ನಟಿಯ ವಿರುದ್ಧವೇ ಸಾಲು ಆರೋಪವನ್ನ ಇದೀಗ ಅರವಿಂದ್ ರೆಡ್ಡಿ ಮಾಡಿರೋದು. ಈ ನಟಿ ಯಾಕೆ ಇಲ್ಲಿ ದೂರನ್ನ ಕೊಟ್ಟರು ಅನ್ನೋದ್ರ ಬಗ್ಗೆ ಕೂಡ ಇದೀಗ ಅರವಿಂದ್ ರೆಡ್ಡಿ ಹೇಳಿದ್ದಾರೆ. ಇನ್ನು ಪೊಲೀಸರ ಮುಂದೆ ಅರವಿಂದ್ ರೆಡ್ಡಿ ತಮ್ಮ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. 4 ವರ್ಷಗಳ ಹಿಂದೆನೆ ನಟಿಯ ಪರಿಚಯ ಆಗಿತ್ತು. ನನ್ನ ತಂದೆ ತೀರಿಕೊಂಡಾಗ ನಟಿ ಧೈರ್ಯವನ್ನ ಹೇಳಿದ್ರು. ಆ ಸಂದರ್ಭದಲ್ಲಿ ಇವರಿಬ್ಬರ ನಡುವೆ ಪರಿಚಯ, ಸ್ನೇಹ ಆಗತ್ತೆ. ಸ್ನೇಹ ಒಂದು ರೀತಿಯಲ್ಲಿ ಇನ್ನಷ್ಟು ಕ್ಲೋಸ್ನೆಸ್ಗೆ ಬರುತ್ತೆ. ಸೊ ನಟಿಯನ್ನೇ ಮದುವೆಯಾಗೋದಿಕ್ಕೂ ಕೂಡ ನಿರ್ಧಾರ ಮಾಡಿದ್ರಂತೆ ಅರವಿಂದ್ ರೆಡ್ಡಿ. ನಿಶ್ಚಿತಾರ್ಥ ಮದುವೆವರೆಗೂ ಕೂಡ ಈ ಸಂಬಂಧ ಬಂದಿತ್ತು. ನಟಿಗೆ 5 ಕೋಟಿ ಖರ್ಚು ಮಾಡಿದ್ರಂತೆ ಅರವಿಂದ್ ರೆಡ್ಡಿ. 1 ಕೋಟಿ ಮೌಲ್ಯದ ಕಾರು, ಸೈಟು, ಚಿನ್ನವನ್ನ ಕೂಡ ಕೊಡಿಸಿದ್ದೆ ಅಂತ ಹೇಳಿ ಅರವಿಂದ್ ರೆಡ್ಡಿ ಹೇಳಿದ್ದಾರೆ. ಸೊ ಅರವಿಂದ್ಗೆ ತಿಳಿಯದೆ ನಟಿ ವಿದೇಶಿ ಪ್ರವಾಸವನ್ನ ಕೂಡ ಕೈಗೊಂಡಿದ್ರು. ಈ ಟಿಕೆಟ್ ಅನ್ನ ನೋಡಿ ಅರವಿಂದ್ ರೆಡ್ಡಿ ಪ್ರಶ್ನೆಯನ್ನ ಮಾಡಿದ್ರಂತೆ, ಎಲ್ಲಿ ಹೋಗಿದ್ದೆ ಏನು ಅನ್ನುವಂಥದ್ದು. ಆ ಸಂದರ್ಭದಲ್ಲೇ ಈ ಒಂದು ಟಿಕೆಟಿನ ವಿಚಾರದಿಂದನೇ ಇವರಿಬ್ಬರ ಸಂಬಂಧದಲ್ಲಿ ಬಿರುಕು ಬೀಳ್ತಾ ಹೋಯ್ತು. ಅರವಿಂದನ್ನ ಅವಾಯ್ಡ್ ಮಾಡ್ತಾ ಇದ್ರಂತೆ ಈ ನಟಿ. ಇದರಿಂದ ಇವರಿಬ್ಬರ ನಡುವೆ ಬ್ರೇಕಪ್ ಆಗಿತ್ತಂತೆ. ನಟಿಯ ವಿರುದ್ಧ ವಂಚನೆ ಕೇಸ್ ಹಾಕೋದಿಕ್ಕೂ ಕೂಡ ಅರವಿಂದ್ ರೆಡ್ಡಿ ತೀರ್ಮಾನವನ್ನ ತೆಗೆದುಕೊಳ್ತಾರೆ, ಒಂದು ನಿರ್ಧಾರವನ್ನ ಮಾಡ್ತಾರೆ. ಅದು ಗೊತ್ತಾಗತ್ತೆ ನಟಿಗೆ. ಅಷ್ಟರಲ್ಲೇ ನಟಿಯೇ ದೂರು ಕೊಟ್ಟಿರೋದಾಗಿ ಇದೀಗ ಅರವಿಂದ್ ರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಕಾನೂನು ಹೋರಾಟ ಮಾಡ್ತೇನೆ ಅಂತ ಅರವಿಂದ್ ರೆಡ್ಡಿ ಹೇಳಿದ್ದಾರೆ. ಸೊ ಈ ಪ್ರಕರಣದಲ್ಲಿ ಇದೀಗ ನಟಿ ಏನ್ ದೂರನ್ನ ಕೊಟ್ಟಿದ್ರಲ್ಲ, ಈತ ನನಗೆ ಕಿರುಕುಳವನ್ನ ಕೊಡ್ತಾನೆ ಅನ್ನುವಂಥದ್ದು, ಆ ಒಂದು ಕಿರುಕುಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಒಂದಷ್ಟು ತಿರುವುಗಳು ಕಾಣಿಸ್ತಾ ಇದೆ. ಅರವಿಂದ್ ರೆಡ್ಡಿ ಮೇಲೆ ಮಾಡಿರುವಂತಹ ಒಂದು ಏನು ಆರೋಪ ಇದೆ, ಆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಅರವಿಂದ್ ರೆಡ್ಡಿ ಹೇಳ್ತಾ ಇರುವಂತಹ ವರ್ಷನೇ ಇದೀಗ ಬೇರೆ ಆಗಿದೆ. ನಟಿ ಯಾವ ರೀತಿಯಾಗಿ ತನಗೆ ವಂಚನೆ ಮಾಡಿದ್ಲು ಅನ್ನೋದನ್ನ ಕೂಡ ಇದೀಗ ಪೊಲೀಸರ ಹೇಳಿಕೆಯ ಸಂದರ್ಭದಲ್ಲಿ ಆತ ಕೊಡ್ತಾ ಇದ್ದಾನೆ. ಜೊತೆಗೆ ನ್ಯೂಸ್ 18 ಜೊತೆಗೂ ಕೂಡ ಅರವಿಂದ್ ರೆಡ್ಡಿ ಮಾತನಾಡುವ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನ ಬಾಯ್ಬಿಟ್ಟಿದ್ದಾರೆ.
ಅಲಿಗೇಷನ್ ಏನಂದ್ರೆ ನಾನು ಅವ್ರಿಗೆ ಫೋನ್ ಮಾಡಿ ತೊಂದರೆ ಮಾಡ್ತಾ ಇದ್ದೀನಂತೆ, ನಾನು ಅವ್ರಿಗೆ ಫೋನ್ ಮಾಡಿ ಕಿರುಕುಳ ಕೊಡ್ತಾ ಇದ್ದೀನಂತೆ ಅಂತ ಒಂದು ಅಲಿಗೇಷನ್ ಮಾಡಿದ್ದಾರೆ. ಅವರು ಯಾರು ಇವಾಗ ಒಂದು ಫ್ರೆಂಡ್ ಅಂತ ಇದ್ದಾರೆ, ಆ ಹುಡುಗನ ಮನೆಗೆ ಅವ್ರ ವೈಫ್ಗೆ ನಾನೇನೋ ಲೆಟರ್ಸು ಮತ್ತೆ ಪಿಕ್ಚರ್ಸು ಕಳಿಸಿದ್ದೀನಿ ಅಂತ ಒಂದು ಅಪವಾದನೆ ಮಾಡಿದ್ದಾರೆ. ಮಾರ್ಚ್ 28ನೇ ತಾರೀಕು ಇವ್ರು ಪರಿಚಯ ಆಗಿದ್ದು. ಆವತ್ತು ಪರಿಚಯ ಆಗಿದ್ದು ಅನಂತರ ನನಗೆ ಸ್ವಲ್ಪ ಹತ್ರ ಆದರು ಅವರು. ದುಬೈಗೆ ಸಾಯ್ಮಾಗೆ ಮತ್ತೆ ಮಸಾಯ್ ಮಾರಾಗೆ ಫೋಟೋಗ್ರಫಿ ಮಾಡೋಕ್ಕೆ, ಆಮೇಲೆ ತಾಂಜಾನಿಯಾಗೆ ಫೋಟೋಗ್ರಫಿ ಮಾಡೋಕ್ಕೆ ಹೋಗಬೇಕು ಅಂತ ನನ್ನನ್ನು ಕೇಳಿದಾಗ ನಾನು ಇವ್ರಿಗೆ ಎಲ್ಲ ಟ್ರಿಪ್ಸು ಸ್ಪಾನ್ಸರ್ ಮಾಡಿ ಕಳಿಸಿದ್ದೆ. ಪಾರ್ಟ್ನರ್ ಅಂತ ಹೇಳಿ ನಾನು ಅವ್ರಿಗೆ ಏನು ಮಾಡಬೇಕೋ ಮಾಡ್ತಾ ಇದ್ದೆ. ಬಟ್ ಅನ್ಫಾರ್ಚುನೇಟ್ ಆಗಿ ತಾಂಜಾನಿಯಾಗೆ ಹೋಗಿ ಬರೋ ಅಷ್ಟೊತ್ತಿಗೆ ನನಗೆ ಆ ಹುಡುಗನ ಜೊತೆ ತುಂಬ ಕ್ಲೋಸ್ ಆಗಿ ಆ ಹುಡುಗನ ಜೊತೆ ತುಂಬ ರೆಗ್ಯುಲರ್ ಆಗಿ ಇಂಟ್ರಾಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಮಾಹಿತಿ ಬಂತು. ಅವರ ಸ್ವಂತ ಫ್ರೆಂಡ್ ಸರ್ಕಲಲ್ಲೇ ಈ ಮಾತು ನನಗೆ ಹೇಳಿದ್ದು. ಸೊ ಅದನ್ನು ನಾನು ಕ್ವೆಶ್ಚನ್ ಮಾಡಿದಾಗ ನಾನು ಐ ಡೋಂಟ್ ಥಿಂಕ್ ಐ ಆಮ್ ಆನ್ಸರಬಲ್ ಟು ಎನಿಬಡಿ ಅಂತ ಹೇಳಿ ಆವಾಗಿಂದ ಸ್ವಲ್ಪ ಡಿಸ್ಪ್ಯೂಟ್ ಸ್ಟಾರ್ಟ್ ಆಯಿತು. ಅವಳಿಗೊಂದು ಪಾರ್ಷೆ ಕಾರು, ಅವಳ ಡೇಟ್ ಆಫ್ ಬರ್ತಲ್ಲೇ ಗಾಡಿ ನಂಬರ್ ಸಹ ರಿಜಿಸ್ಟರ್ ಮಾಡಿ ಅವಳಿಗೋಸ್ಕರ ಅಂತೇಳಿ ದಿಲೀಪ್ ಚಾಬ್ರಿಯಾಗಿ ಕಳಿಸಿ ಅವಳಿಗೋಸ್ಕರ ಅಂತೇಳಿ ಕಂಪ್ಲೀಟ್ ಆಗಿ ಅದನ್ನ ಅವಳ ಹೆಸರಲ್ಲಿ ಕಸ್ಟಮೈಸ್ ಮಾಡಿಸಿ ತರಿಸಿದ್ದೆ. ನಾನು ನನ್ನ ಪ್ರೀತಿಯಿಂದ ಕೊಟ್ಟಿರೋದಂತೂ ನಿಜ. ಸಾಬೀತು ಮಾಡೋದಕ್ಕೆ ದಾಖಲಾತಿಗಳು ಏನು ಬೇಕೋ ಆ ದಾಖಲಾತಿಗಳನ್ನ ಪ್ರೊಡ್ಯೂಸ್ ಮಾಡ್ತೀನಿ. ಅವ್ರ ದಾಖಲಾತಿಗಳು ಅವರು ಪ್ರೊಡ್ಯೂಸ್ ಮಾಡಲಿ. ಆನಂತರ ಕಾನೂನು ಲಾ ವಿಲ್ ಟೇಕ್ ಇಟ್ಸ್ ಕೋರ್ಸ್ ಆಫ್ ಆಕ್ಷನ್ ಅಂಡ್ ವಿಲ್ ಗೆಟ್ ಟು ನೋ ಅಬೌಟ್ ಇಟ್. ಅಲಿಗೇಷನ್ ಏನಂದ್ರೆ ಅರವಿಂದ್ ರೆಡ್ಡಿ ವಿರುದ್ಧ ಸಂತ್ರಸ್ತೆ ಸಾಲು ಸಾಲು ಆರೋಪಗಳನ್ನ ಮಾಡಿದ್ದಾರೆ. ನಮ್ಮಿಬ್ಬರ ನಡುವೆ ರಿಲೇಶನ್ಶಿಪ್ ಇದ್ದಿದ್ದು ನಿಜ, ಆದ್ರೆ ಹೊಂದಾಣಿಕೆ ಸಮಸ್ಯೆಯಿಂದಾಗಿ ಬ್ರೇಕಪ್ ಆಯ್ತು ಅನ್ನುವಂತಹ ವಿಚಾರವನ್ನ ಸಂತ್ರಸ್ತೆ ಹೇಳಿದ್ದಾರೆ. ಯಾವಾಗ ನಮ್ಮ ಈ ಒಂದು ಇಬ್ಬರ ನಡುವಿನ ರಿಲೇಶನ್ಶಿಪ್ ಇತ್ತು, ಅದು ಬ್ರೇಕಪ್ ಆಗೋದಕ್ಕೆ ಏನ್ ಕಾರಣ ಅನ್ನೋದರ ಜೊತೆಗೇನೆ ಒಂದ್ ಕಡೆ ಹೊಂದಾಣಿಕೆ ಸಮಸ್ಯೆಯ ವಿಚಾರವನ್ನ ಕೂಡ ಹೇಳ್ತಾರೆ. ಜೊತೆಗೆ ಆಕೆ ಅನೇಕ ಆರೋಪಗಳನ್ನ ಅಲ್ಲಿ ಮಾಡಿದಾಳೆ. ಮಾರ್ಫಿಂಗ್ ವಿಚಾರವನ್ನ ಕೂಡ ಆಕೆ ಮಾಡಿದಾಳೆ ಅರವಿಂದ್ ರೆಡ್ಡಿ ವಿರುದ್ಧ. ಆಗಸ್ಟ್ನಿಂದ ನನಗೆ ಅನಾಮಧೇಯ ಲೆಟರ್ಗಳು ಬರ್ತಾ ಇದ್ವು, ನನ್ನ ಕ್ಯಾರೆಕ್ಟರ್ ಬಗ್ಗೆ ಕೆಟ್ಟದಾಗಿ ಬರೆದು ಲೆಟರ್ ಕಳುಹಿಸ್ತಾ ಇದ್ರು, ನಾನು ಎಲ್ಲಿ ಹೋದ್ರೂ ಕೂಡ ನನ್ನ ಟ್ರೇಸ್ ಮಾಡ್ತಾ ಇದ್ರು, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಕೆಟ್ಟದಾಗಿ ಹಾಕ್ತಾ ಇದ್ರು, ಹೊರಗೆ ಹೋಗೋದಿಕ್ಕೂ ಕೂಡ ಭಯ ಪಡುವಂತಹ ಪರಿಸ್ಥಿತಿ ಇತ್ತು, ನನಗೆ ಸಾಕಷ್ಟು ಆತಂಕ ಆಗ್ತಾ ಇತ್ತು, ಭಯ ಆಗ್ತಾ ಇತ್ತು ಹೊರಗಡೆ ಹೋಗಬೇಕು ಅಂತ ಹೇಳಿದ್ರೆ ಅಂತ ಹೇಳಿ ನ್ಯೂಸ್ 18ಗೆ ದೂರುದಾರೆ ನಟಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಒಂದು FIR ಆಗಿದೆ, ನೀವು ಒಂದು ದೂರು ಕೊಟ್ಟಿದ್ರೆ ಒಂದು ಹರಾಸ್ಮೆಂಟ್ ಅಂತ AVR ಅವ್ರೊಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಸೊ ವಿಚಾರವಾಗಿ ಏನ್ ಹೇಳ್ತೀರಾ ಅಂತ ಮೇಡಮ್? ಸರ್ ಹೌದು, ನಾನು ಆಕ್ಚುಲಿ ಒಂದು 15 days ಬ್ಯಾಕ್ RR ನಗರ್ ಸ್ಟೇಷನ್ ಅಲ್ಲಿ ಮೂಲಕ ನಾನು ಪ್ರಕರಣ ಕೊಟ್ಟಿದ್ದೆ, FIR ಕೊಟ್ಟಿದ್ದೆ ಒಂದು ಹರಾಸ್ಮೆಂಟ್ ಮತ್ತೆ ಸ್ಟಾಕಿಂಗ್ ಕೇಸ್ ಮೇಲೆ. ಆಗಸ್ಟ್ ಇಂದ ತುಂಬಾ ಒಂದು ಅನಾನಿಮಸ್ ಲೆಟರ್ಸ್ ಬರ್ತಾ ಇತ್ತು ನನ್ನ ರಿಲೇಟಿವ್ಸ್ಗೆ, ನನ್ನ ಫ್ರೆಂಡ್ಸ್ ಮನೆಗೆ ಹಾಗೂ ನಮ್ಮ ಓನರ್ ಮನೆಗೆ. ಅದು ತುಂಬಾ ಅಶ್ಲೀಲವಾಗಿ, ತುಂಬಾ ಕೆಟ್ಟದಾಗಿ ನನ್ನ ಕ್ಯಾರೆಕ್ಟರ್ ಅಸಾಸಿನೇಟ್ ಮಾಡಿ, ನಂದು ನನ್ನ ಫ್ರೆಂಡ್ಸ್ದು ಕ್ಯಾರೆಕ್ಟರ್ ಅಸಾಸಿನೇಟ್ ಮಾಡಿ ಲೆಟರ್ಸ್ಗಳೆಲ್ಲ ಹೋಗ್ತಾ ಇತ್ತು. ರಿಲೇಶನ್ಶಿಪ್ ಅಲ್ಲಿ ಇದ್ದಿದ್ ಸತ್ಯ, ಬಟ್ ರಿಲೇಶನ್ಶಿಪ್ ಅಲ್ಲಿ ಇತ್ತು ಅಂದ್ರೆ ನೀವು ರಿಲೇಶನ್ಶಿಪ್ ಅಲ್ಲಿ ಇದ್ಮೇಲೆ ಗೊತ್ತಾಗೋದು ಸರ್, ನೀವು ಒಬ್ರ ಜೊತೆ ಕಂಪ್ಯಾಟಿಬಲ್ ಆಗಿರ್ತೀರಾ, ಜೀವನ ಮಾಡ್ಬೋದಾ ಮುಂದಕ್ಕೆ ಇಲ್ವಾ. ಸೊ ಅದು ಆಗಲ್ಲ ಅಂತ ಗೊತ್ತಾದ್ಮೇಲೆ ವೆನ್ ಯು ಸೇ ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಅದನ್ನ ಒಪ್ಕೊಂಡು ಬಿಟ್ಬಿಡ್ಬೇಕು. ಅಫ್ಕೋರ್ಸ್ ಬೇಜಾರಾಗುತ್ತೆ, ನಾನು ಬೇಜಾರಾಗಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನೇ ಲೈಫಲ್ಲಿ ವೆಂಜನ್ಸ್ ಆಗಿ ತಗೊಂಡು, ಈಗೋಗಿ ತಗೊಂಡು, ರಿವೆಂಜ್ ತಗೊಂತೀನಿ, ಲೈಫ್ ಹಾಳು ಮಾಡ್ತೀನಿ ಒಬ್ರದ್ದು ಅಂತ ಹೇಳ್ಬಿಟ್ಟು ಕೂತ್ಕೊಳ್ಳೋದು ಎಷ್ಟ್ರ ಮಟ್ಟಿಗೆ ಸರಿ ಸರ್? ಅದ್ರಲ್ಲಿ ಹೆಸರುಗಳನ್ನ ತಗೋತಿದ್ರ ಮೇಡಮ್, ಉಲ್ಲೇಖ ಮಾಡ್ತಿದ್ರ ಲೆಟರ್ ಬರ್ದಂತವ್ರು ಯಾರ? ಅದು ಆಕ್ಚುಲಿ ಬರ್ತಾ ಇದ್ದಿದ್ದು ಅನಾನಿಮಸ್ ಲೆಟರ್ ಸರ್, ಇನ್ನು ಹೆಸರು ಹಾಕಿ ಬರ್ತಾ ಇರ್ಲಿಲ್ಲ. ಯಾರೋ ಎಸ್ ಬಿಟ್ಟು ಹೋಗ್ಬಿಡೋದು, ಪೋಸ್ಟ್ ಬಾಕ್ಸ್ ಅಲ್ಲಿ ಬಿಟ್ಟು ಹೋಗ್ಬಿಡೋದು, ಈ ತರ ಅನಾನಿಮಸ್ ಲೆಟರೇ ಬರ್ತಾ ಇದ್ದಿದ್ದು, ಪ್ರಿಂಟ್ ಮಾಡಿ ಕಳಿಸ್ತಾ ಇದ್ರು. ಸೊ ನಾನು FIR ಫೈಲ್ ಮಾಡಿದೆ, ಬಟ್ ಸಸ್ಪೆಕ್ಟ್ ಆಗಿನೇ ಫೈರ್ ಮಾಡಿ, ಬಿಕಾಸ್ ನನ್ಗೆ ಯಾವ್ದು ಗೊತ್ತಿರ್ಲಿಲ್ಲ ಅವ್ರೆ ಅಂತ ಹೇಳ್ಬಿಟ್ಟು. ಬಟ್ ನನ್ನ ಲೈಫಲ್ಲಿ ಒಂದು ಇನ್ಸಿಡೆಂಟ್ ನ ತಗೊಂಡು ನಾನು ಸಸ್ಪೆಕ್ಟ್ ಆಗಿ ಅವ್ರಿಗೆ ಇದು ಮಾಡಿದೆ ಸರ್, FIR ಮಾಡಿದೆ. ಆ್ಯಂಡ್ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಿ ನನಗೆ ಇವತ್ತು ಗೊತ್ತಾಯ್ತು ದಟ್ ಅವ್ರನ್ನ ಏರ್ಪೋರ್ಟಿಂದ ಅರೆಸ್ಟ್ ಮಾಡಿದ್ರು ಅಂತ ಹೇಳ್ಬಿಟ್ಟು. ಲಾಸ್ಟ್ ಇಯರೇ ಇದನ್ನ ನಾನು ಅದೇ ಅನ್ಕೊಂತ, ಲಾಸ್ಟ್ ಇಯರ್ ತುಂಬಾ ಭಯದಲ್ಲಿ ಅಥವಾ ಎಲ್ಲಿ ಏನಾಗುತ್ತೋ ಅನ್ನೋ ಭಯದಲ್ಲಿ ನಾನು ಆಕ್ಚುಲಿ ಇದನ್ನ ಅಷ್ಟು ಮುಂದಕ್ಕೆ ಸೀರಿಯಸ್ ಆಗಿ ತಗೊಂಡೋಗಿರ್ಲಿಲ್ಲ. ಅಂದ್ರೆ ಬಿಕಾಸ್ ನನಗೆ ತುಂಬಾ ಸ್ಕೆಪ್ಟಿಕಲ್ ಆಗಿದೆ, ಇದು ಎಲ್ಲಿ ಹೋಗುತ್ತೋ ಏನ್ ಮಾಡುತ್ತೋ ಅಂತ. ಬಿಕಾಸ್ ಅವನು ಆಕ್ಚುಲಿ ತುಂಬಾ ಅಂದ್ರೆ ಅವನ ಹತ್ರ ದುಡ್ಡೆಲ್ಲ ಇದೆ, ಸ್ವಲ್ಪ ಬ್ಯಾಕ್ ಗ್ರೌಂಡ್ ಇದೆ, ಆ್ಯಂಡ್ ನನಗೆ ಆ ರೀತಿ ಯಾವುದೂ ಥರ ಇಲ್ಲ. ಸೊ ನನ್ಗೆ ಏನಾಗುತ್ತೋ, ಅಕಸ್ಮಾತ್ ನಾಳೆ ಏನಾದರೂ ಇವತ್ತಿಗೂ ನಾನು FIR ಕೊಟ್ಟು ಕಸ್ಟಡಿಗೆ ತೊಗೊಂಡೋಗಿದ್ದಾರೆ ಅಂತ ಹೇಳಿ ನಮ್ಮ ಅಪ್ಪ ಹಂಗೆ ಮಾತಾಡಿದಾಗ ನಮ್ಮ ತಲೆಯಲ್ಲಿ ಫಸ್ಟ್ ಕ್ವೆಶನ್ ಬಂದಿದ್ದು, ಆಚೆ ಬಂದಾದ್ಮೇಲೆ ಏನು ಮಾಡಬಹುದು ಅಂತ ಹೇಳ್ಬಿಟ್ಟು. ಆಲ್ ರೈಟ್ ಪೀಪಲ್ ಹ್ಯಾವ್ ಹೆಲ್ಪ್ ಮೀ, ಪೊಲೀಸ್ ಅವರಾಗಲಿ ಎಲ್ಲರೂ. ಸೊ ಐ ರಿಯಲಿ ಹೋಪ್ ಇದು
ಅಂದ್ರೆ ಪ್ರಾಪರ್ ಆಗಿ ಎಂಡ್ ಆಗ್ಲಿ ಅಂತ ಹೇಳ್ಬಿಟ್ಟು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಈಗಾಗಲೇ ನಟಿ ಅನೇಕ ಆರೋಪಗಳನ್ನ ಮಾಡಿ ದೂರನ್ನ ಸಲ್ಲಿಸಿದ್ಲು. ಏರ್ಪೋರ್ಟ್ನಿಂದಾನೆ ಅರವಿಂದ್ ರೆಡ್ಡಿಯನ್ನ ಅರೆಸ್ಟ್ ಕೂಡ ಮಾಡಲಾಗಿತ್ತು, ಜಾಮೀನು ಕೂಡ ಸಿಕ್ಕಿದೆ. ಇದೀಗ ನಟಿಯ ಒಂದು ವರ್ಷನ್ ಆದ್ರೆ ಮತ್ತೊಂದು ಕಡೆ ಅರವಿಂದ್ ರೆಡ್ಡಿಯ ವರ್ಷನೇ ಬೇರೆ ಆಗಿದೆ. ಸೊ ಇವರಿಬ್ಬರ ನಡುವೆ ಬ್ರೇಕಪ್ ಆಗಿದ್ದು ಯಾವಾಗ, ಆ ಒಂದು ಟಿಕೆಟ್ನ ಕತೆ ಏನು, ಜೊತೆಗೆ ಇದೀಗ ಈ ವಿಚಾರದಲ್ಲಿ ಯಾವ ರೀತಿಗೆ ತನಿಖೆ ನಡೀತಾ ಇದೆ, ಯಾರ ಸತ್ಯಾಸತ್ಯತೆಗಳು ಇದೀಗ ಬಯಲಾಗ್ತಾ ಇದೆ? ನವಿತಾ, ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಒಂದು ಹೊಸ ಟ್ವಿಸ್ಟ್ ಕೂಡ ಸಿಗ್ತಾ ಇರೋದು. ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ನೀವು ನಟಿ ಕೊಟ್ಟಂತ ದೂರ ಏನಿದೆ, ಆ ಒಂದು ದೂರಿನ ಮೇಲೆ ಎಫ್ಐಆರ್ ಅನ್ನು ದಾಖಲು ಮಾಡಿ ಪೊಲೀಸರು ಅರವಿಂದ್ ರೆಡ್ಡಿಯನ್ನು ಕೂಡ ಅರೆಸ್ಟ್ ಮಾಡಿದ್ರು. ಮತ್ತೆ ನಿನ್ನೆ ಸಂಜೆ ಆತನಿಗೆ ಕೋರ್ಟ್ ಜಾಮೀನನ್ನು ಕೂಡ ಮಂಜೂರು ಮಾಡಿತ್ತು. ಆ ಬಳಿಕ ಈಗ ಅರವಿಂದ್ ರೆಡ್ಡಿ ಕೂಡ ಇದ್ರ ಬಗ್ಗೆ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು. ಇದರಲ್ಲಿ ನಟಿಯ ಪಾತ್ರ ಏನಿದೆ, ಮತ್ತೆ ಇದ್ರ ಬಗ್ಗೆ ಒಂದು ಅವರಿಬ್ಬರ ನಡುವೆ ಒಂದು ಬ್ರೇಕಪ್ ಆಗೋದಕ್ಕೆ ಕಾರಣ ಏನು ಅನ್ನೋ ಒಂದು ವಿಚಾರವನ್ನು ಕೂಡ ಈಗ ಅವರು ಬಿಚ್ಚಿಟ್ಟಿರೋದು. ಏನು ವಿದೇಶ ಪ್ರಯಾಣದ ಒಂದು ಟಿಕೆಟ್ ಏನಿದೆ, ಆ ಒಂದು ಟಿಕೆಟ್ ಇಂದ ಒಂದು ಸ್ವಲ್ಪ ಇಬ್ಬರ ನಡುವೆ ಒಂದು ಬ್ರೇಕಪ್ ಆಗೋದಕ್ಕೆ ಒಂದು ಮೂಲ ಕಾರಣ ಅಲ್ಲಿ ಉಟ್ಕೊಂಡು ಬರುತ್ತೆ. ಏನು ಆ ನಟಿ ಏನಿದ್ರೆ ಅವರು ಫೋಟೋ ಶೂಟ್ ಸಲುವಾಗಿ ಒಂದು ವಿದೇಶಕ್ಕೆ ಹೋಗ್ತಾರೆ. ಈ ಒಂದು ಸಂದರ್ಭದಲ್ಲಿ ಆ ಒಂದು ಯುವಕನ ಜೊತೆ ಒಂದು ಕ್ಲೋಸ್ ಆಗಿ ಮೂವ್ ಮಾಡಿದ್ರು. ಆ ಒಂದು ವಿಚಾರ ಸಲುವಾಗಿ ನಾನು ಆ ಟಿಕೆಟ್ ಅನ್ನ ಪ್ರಶ್ನೆ ಮಾಡಿ ಯಾರ ಜೊತೆ ಒಂದು ಪ್ರಯಾಣ ಮಾಡಿದ್ರೆ ಅನ್ನೋದ್ರ ಬಗ್ಗೆ ಪ್ರಶ್ನೆಯನ್ನ ಮಾಡಿದಾಗ ಈ ಒಂದು ವಿಚಾರದ ಬಗ್ಗೆ ಅನಗತ್ಯ ಚರ್ಚೆ ಬೇಡ ಅಂತೇಳಿ ತನ್ನನ್ನು ಅವಾಯ್ಡ್ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇದ್ರು ಅನ್ನೋ ಒಂದು ವಿಚಾರವನ್ನು ಕೂಡ ಏನು ಹೇಳಿರೋದು. ಮತ್ತೆ ಇದೇ ಸಂದರ್ಭದಲ್ಲಿ ಫೋನ್ ಮಾಡಿದಾಗ ಫೋನ್ ಅನ್ನು ಕೂಡ ಅವಾಯ್ಡ್ ಮಾಡ್ತಾ ಇದ್ರು, ಮಾತಾಡೋಕ್ಕೂ ಸಿಗ್ತಾ ಇರಲಿಲ್ಲ ಅಂತೇಳಿ ಏನು ಕೆಲವು ಆರೋಪಗಳನ್ನ ಮಾಡಿದ್ರೆ. ಮತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದಿನಿಂದ ನಾನು ಕೂಡ ಆಕೆಯಿಂದ ದೂರ ಇರೋದಕ್ಕೆ ಸ್ವಲ್ಪ ಪ್ರಯತ್ನ ಪಟ್ಟಿದ್ರೆ, ಆದ್ರೆ ಆಕೆ ಕಾನೂನು ರೀತಿಯ ಒಂದು ಹೋರಾಟಕ್ಕೆ ಮುಂದಾದ ಸಂದರ್ಭದಲ್ಲಿ ನಾನು ಕೂಡ ಈಗ ಫೈಟ್ ಮಾಡುವಂತ ಅನಿವಾರ್ಯ ಕೂಡ ಎದುರಾಗ್ತಾ ಇದೆ ಅಂತೇಳಿ ಒಂದು ಪ್ರತಿಕ್ರಿಯೆಯನ್ನ ಕೊಡ್ತಾ ಇರೋದು. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಪೊಲೀಸರು ಅರವಿಂದ್ ರೆಡ್ಡಿ ಮೇಲೆ ಎಫ್ಐಆರ್ ಕೂಡ ಮಾಡಿದ್ರೆ, ಮತ್ತೆ ಆತ ಕೂಡ ತಾನು ಕಾರು ಮತ್ತೆ ಒಂದು ಮನೆಯನ್ನು ಕೂಡ ಕೊಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೆ ಅಂತೇಳಿ ಕೂಡ ಏನು ಮಾಹಿತಿಯನ್ನು ಕೊಟ್ಟಿರೋದು. ಕಾರು ಏನ್ ಕೊಟ್ಟಿದ್ದಾರೆ, ಈಗ ಆ ಕಾರು ಈಗ ವಾಪಸ್ ಅರವಿಂದ್ ರೆಡ್ಡಿ ಬಳಿನೇ ಇದೆ. ಮತ್ತೆ ಮನೆಗೆ ಡಾಕ್ಯುಮೆಂಟ್ಸ್ ಏನಿದೆ ಅದನ್ನು ಕೂಡ ಈಗಾಗಲೇ ಅದನ್ನು ಪರಿಶೀಲನೆ ಮಾಡ್ತೀನಿ, ಯಾವ ರೀತಿ ಏನು ಅದನ್ನು ವಾಪಸ್ ಪಡೆಯುವಂತದ ಮತ್ತೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚಿಂತನೆ ಮಾಡೋದಾಗಿ ಕೂಡ ಹೇಳ್ಕೊಂಡಿದ್ದಾರೆ. ಆದ್ರಿಂದ ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಕೆ ಕೊಟ್ಟ ದೂರಿನ ಮೇಲೆ ಮುಂದೆ ಕಾನೂನು ಹೋರಾಟವನ್ನು ಕೂಡ ಮಾಡ್ತೀನಿ. ಅಂದ್ರೆ ಹೊಸದಾಗಿ ದೂರು ಕೊಡದೇ ಇದ್ರು ಕೂಡ ಈಗ ಕೊಟ್ಟಿರುವಂತಹ ದೂರಿನ ಆಧಾರದ ಮೇಲೆ ಕೂಡ ನಾನು ಕಾನೂನು ಫೈಟ್ ಮಾಡ್ತೀನಿ, ಅದರಲ್ಲೇ ಆಕೆಗೆ ಬುದ್ಧಿ ಕಲಿಸುವಂತ ಕೆಲಸವನ್ನು ಕೂಡ ಮಾಡ್ತೀನಿ ಅಂತೇಳಿ ಈಗ ಅರವಿಂದ್ ರೆಡ್ಡಿ ಅವರೊಂದು ಪ್ರತಿಕ್ರಿಯೆ ಕೊಡ್ತಾ ಇರುವಂತದ್ದು. ನವಿತಾ, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ.